ನಮ್ಮ ಪ್ರಪಂಚ ಇಷ್ಟು ಅಡ್ವಾನ್ಸ್ ಆಗೋಕೆ ಕಾರಣ ಏನು ಅಂದ ಕೂಡಲೇ ಎಲ್ಲರೂ ಹೇಳುವ ಒಂದೇ ಒಂದು ಪದ ಟೆಕ್ನಾಲಜಿ. ಟೆಕ್ನಾಲಜಿ ಅನ್ನೋದು ನಮ್ಮ ಪ್ರಪಂಚವನ್ನು ಎಷ್ಟರ ಮಟ್ಟಕ್ಕೆ ಬದಲಿಸಿದೆ ಅಂದರೆ ಅದನ್ನು ಹೇಳಲು ಮಾತುಗಳೇ ಬರೋದಿಲ್ಲ. ಯಾಕಂದರೆ ಟೆಕ್ನಾಲಜಿ ನಮ್ಮ ಲೈಫ್ನಲ್ಲಿ ಒಂದು ಪಾರ್ಟ್ ಆಗೋಗಿದೆ. ಜಸ್ಟ್ 700 ವರ್ಷಗಳ ಹಿಂದೆ ಆಕಾಶದಲ್ಲಿ ಪ್ರಯಾಣ ಮಾಡ್ತೀವಿ ಅಂತ, ದೂರದ ಊರುಗಳಿಗೆ ತಾಸುಗಳಲ್ಲೇ ಸೇರ್ತೀವಿ ಅಂತ, ಎಲ್ಲೋ ಇರೋರ ಜೊತೆ ಮನೇಲಿದ್ದು ಮಾತಾಡ್ತೀವಿ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಆದರೆ ಈಗ ಅದು ಸಾಧ್ಯವಾಗ್ತಿದೆ. ಅದೆಲ್ಲ ಯಾಕೆ ಜಸ್ಟ್ 10 ವರ್ಷಗಳ ಹಿಂದೆ ಮೊಬೈಲ್ನೇ ನಮ್ಮ ಮಕ್ಕಳ ಪ್ರಪಂಚ ಆಗುತ್ತೆ ಅಂತ ನಮ್ಮ ಪೋಷಕರೇ ಅಂದುಕೊಂಡಿರಲಿಲ್ಲ. ಸರಿ, ಈಗಿರೋ ಟೆಕ್ನಾಲಜಿ ನಮ್ಮ ಲೈಫ್ ಸ್ಟೈಲ್ನ ಇಷ್ಟು ಬದಲಾಯಿಸಿರ್ಬೇಕಾದ್ರೆ ಮುಂಬರುವ ಟೆಕ್ನಾಲಜಿ ಹೇಗೆ ಬದಲಾಯಿಸ್ಬೋದು? ಆ ರೀತಿ ನಮ್ಮ ಲೈಫ್ ಸ್ಟೈಲ್ನೇ ಬದಲಿಸಬಲ್ಲವು ಅಂತ ಅನುಮಾನ ಬರ್ತಾ ಇರುವ ಕೆಲವು ಅಪ್ಕಮಿಂಗ್ ಟೆಕ್ನಾಲಜಿಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಇದು ಡೆವಲಪ್ ಆಗ್ತಾ ಇರುವ ಒಂದು ಅದ್ಭುತವಾದ ಟೆಕ್ನಾಲಜಿ. ಒಂದು ಸಲ ಯೋಚನೆ ಮಾಡಿ, ನೀವು ಟಿವಿ ಮುಂದೆ ಕುಳಿತುಕೊಂಡಾಗ ಚಾನಲ್ ಬದಲಿಸಬೇಕು ಅನ್ನೋ ಯೋಚನೆ ಬಂದ ಕೂಡಲೇ ಚಾನಲ್ ಬದಲಾಗೋ ಥರ ಆಗಿದ್ರೆ ಹೇಗಿರುತ್ತೆ? ಕಣ್ಣಿನಿಂದ ನೋಡದೆ ಮೆದುಳಲ್ಲಿ ಮೂವಿ ನೋಡಿದ್ರೆ ಹೇಗಿರುತ್ತೆ? ಅದು ಕೂಡ 360 ಡಿಗ್ರಿಯಲ್ಲಿ. ನೀವು ಆ ಮೂವಿಯಲ್ಲೇ ಇದ್ದಂತೆ ಫೀಲ್ ಆಗಿ ನೋಡ್ಬೋದು. ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದೇ ಕನಸನ್ನು ಕಂಡ್ರೆ ಹೇಗಿರುತ್ತೆ? ಸ್ಪೀಕರ್ಸ್ ಬಳಸದೆ ಇಯರ್ಫೋನ್ಸ್ ಇಟ್ಕೊಳ್ಳದೆ ಸಾಂಗ್ಸ್ ಕೇಳಿದ್ರೆ ಹೇಗಿರುತ್ತೆ? ನಿಮ್ಮ ಬ್ರೈನ್ನಲ್ಲಿರೋ ಮೆಮೊರಿಯನ್ನೆಲ್ಲ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡಿದರೆ ಹೇಗಿರುತ್ತೆ? ಅಥವಾ ಬೇರೆಯವರ ಮೆಮೊರಿಯನ್ನು ನಿಮ್ಮ ಬ್ರೈನ್ನಲ್ಲೇ ಅಪ್ಲೋಡ್ ಮಾಡಿಕೊಂಡ್ರೆ ಹೇಗಿರುತ್ತೆ? ಇದೆಲ್ಲ ಫ್ಯಾಂಟಸಿ ಮೂವಿಗಳಲ್ಲಿ ಸಾಧ್ಯವಾಗುತ್ತೆ. ಆದರೆ ರಿಯಲ್ ಲೈಫ್ನಲ್ಲಿ ಇಂತಹವೆಲ್ಲ ಸಾಧ್ಯವಾಗಲ್ಲ ಅಂತ ನಿಮ್ಗೀಗ ಅನ್ನಿಸ್ತಿರ್ಬೋದು. ಆದರೆ ಇದೆಲ್ಲ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ಗಳಿಂದ ಸಾಧ್ಯವಾಗಲಿದೆ. ಆಲ್ರೆಡಿ ಇದರಿಂದ ಕಿವಿ ಇಲ್ಲದವರಿಗೆ ಮೈಕ್ರೋಫೋನ್ಸ್ನಿಂದ ಕೇಳಿಸುವಂತೆ, ಕಣ್ಣು ಕಾಣದವರಿಗೆ ಕೆಮೆರಾಸ್ನಿಂದ ಕಾಣುವಂತೆ ಮಾಡ್ತಿದ್ದಾರೆ. ಬ್ರೈನ್ನಲ್ಲಿ ಎಲೆಕ್ಟ್ರೋಡಾಟ್ಸ್ ಅಳವಡಿಸಿ ಕಣ್ಣುಗಳು ದೃಶ್ಯವನ್ನ ಹೇಗೆ ಬ್ರೈನ್ಗೆ ಕಳಿಸ್ತವೋ ಅದೇ ರೀತಿ ಕೆಮೆರಾ ಸಿಗ್ನಲ್ಸ್ ಬ್ರೈನ್ಗೆ ಹೋಗುವಂತೆ ಮಾಡ್ತಿದ್ದಾರೆ. ಇಲ್ಲಿ ಬ್ರೈನ್ ಇದನ್ನ ಕಣ್ಣೇ ಕಳಿಸಿದೆ ಅಂತ ಭಾವಿಸಿ ಅದನ್ನ ಪ್ರಾಸೆಸ್ ಮಾಡಿ ಆ ವ್ಯಕ್ತಿಗೆ ಕಾಣುವಂತೆ ಮಾಡುತ್ತೆ. ಇದರಿಂದ ಮಾತು ಬರೆದವರಿಗೂ ಮಾತಾಡುವಂತೆ ಮಾಡ್ಬೋದು. ಈ ಟೆಕ್ನಾಲಜಿಯನ್ನ ಪ್ರಸ್ತುತ ಚಿಕಿತ್ಸೆಗೋಸ್ಕರ ಬಳಸ್ತಾ ಇದ್ರು, ಮುಂದೆ ಇದು ಎಂಟರ್ಟೈನ್ಮೆಂಟ್ ಫೀಲ್ಡ್ನಲ್ಲಿ ಕೂಡ ಬರಲಿದೆ. ಆದ್ರೆ ಇನ್ನೂ ಇದು ಡೆವಲಪಿಂಗ್ ಸ್ಟೇಜ್ನಲ್ಲೇ ಇದೆ. ಪ್ರಮುಖ ಬಿಸ್ನೆಸ್ ಮ್ಯಾಗ್ನೆಟ್ ಆದ ಎಲಾನ್ ಮಸ್ಕ್ ಅವರು ಕೂಡ ಇದರ ಮೇಲೆ ಆಸಕ್ತಿ ತೋರಿಸ್ತಿದ್ದಾರೆ. ಇದಕ್ಕೋಸ್ಕರ ನ್ಯೂರೋಲಿಂಕ್ ಅನ್ನೋ ಒಂದು ಕಂಪನಿಯನ್ನು ಸ್ಥಾಪಿಸಿ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ನ ಡೆವಲಪ್ ಮಾಡ್ತಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದರೆ ಇದು ಪ್ರಪಂಚವನ್ನೇ ಬದಲಿಸುವ ಒಂದು ಅದ್ಭುತವಾದ ಟೆಕ್ನಾಲಜಿ ಆಗಬಲ್ಲದು. 3D ಪ್ರಿಂಟಿಂಗ್. 3D ಪ್ರಿಂಟಿಂಗ್ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು. ಇದರಿಂದ ಬೇಕಾದ ಆಟಿಕೆ ವಸ್ತುಗಳನ್ನು ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನು ತಯಾರಿಸ್ಕೊಳ್ಬೋದು. ಆದರೆ 3D ಪ್ರಿಂಟಿಂಗ್ ಅನ್ನೋದು ಕೇವಲ ಆಟಿಕೆ ವಸ್ತುಗಳು, ಪ್ಲಾಸ್ಟಿಕ್ ವಸ್ತುಗಳು ತಯಾರಿಸ್ಕೊಳ್ಳೋಕೆ ಮಾತ್ರ ಸೀಮಿತವಾಗಿಲ್ಲ. ಈ 3D ಪ್ರಿಂಟಿಂಗ್ ಮೂಲಕ ಬಿಲ್ಡಿಂಗ್ಗಳನ್ನು ಕೂಡ ಕಟ್ತಾ ಇದ್ದಾರೆ. ಇಲ್ಲಿ ಕಾಣಿಸ್ತಿರೋ ಈ ಕಟ್ಟಡಗಳು 2020ರಲ್ಲಿ ದುಬೈನಲ್ಲಿ 3D ಪ್ರಿಂಟ್ ಮೂಲಕ ನಿರ್ಮಿಸಲಾಗಿವೆ. ಇವನ್ನ ಕೇವಲ 17 ದಿನಗಳಲ್ಲೇ ಪ್ರಿಂಟ್ ಮಾಡಲಾಗಿದೆ. ಈ ಬಿಲ್ಡಿಂಗ್ ಪ್ರಪಂಚದಲ್ಲೇ ಮೊದಲ ಬಾರಿಗೆ 3D ಪ್ರಿಂಟ್ ಮೂಲಕ ಕಟ್ಟಿದ ಕಮರ್ಷಿಯಲ್ ಬಿಲ್ಡಿಂಗ್ ಆಗಿರೋದ್ರಿಂದ ಇದಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಬಂದಿದೆ. ಇಲ್ಲಿ ಕಾಣಿಸ್ತಿರೋ ಈ ಮನೆ ಭಾರತದಲ್ಲೇ ಮೊದಲ ಬಾರಿಗೆ 3D ಪ್ರಿಂಟಿಂಗ್ ಮೂಲಕ ಕಟ್ಟಿದ ಮನೆ. ಪ್ರಸ್ತುತ ಇವು ಚಿಕ್ಕ ಚಿಕ್ಕ ಕಟ್ಟಡಗಳನ್ನು ಕಟ್ಟಲು ಬಳಸ್ತಾ ಇದ್ರು. ಫ್ಯೂಚರ್ನಲ್ಲಿ ಇವುಗಳನ್ನು ಬಳಸಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ನ ಕಟ್ಬೋದು. ಈ 3D ಪ್ರಿಂಟಿಂಗ್ ಮೂಲಕ ರಾಕೆಟ್ಸ್ನ ಕೂಡ ತಯಾರಿಸಲಿದ್ದಾರೆ. ನಾಸಾ ಆಲ್ರೆಡಿ ಈ ಪ್ರಯೋಗಕ್ಕೆ ಕೈ ಹಾಕಿದೆ. ಅಷ್ಟೇ ಅಲ್ಲದೆ ಈ 3D ಪ್ರಿಂಟಿಂಗ್ ಅನ್ನೋದನ್ನ ಮೆಡಿಕಲ್ ಫೀಲ್ಡ್ನಲ್ಲಿ ಕೂಡ ಬಳಸ್ಕೊಳ್ತಾ ಇದ್ದಾರೆ. ವಿಜ್ಞಾನಿಗಳು ಈ 3D ಪ್ರಿಂಟಿಂಗ್ನಿಂದ ಮಾನವರ ಆರ್ಗಾನ್ಸ್ನ ತಯಾರಿಸಲು ಮುಂದಾಗಿದ್ದಾರೆ. ನಂಬಲು ಸ್ವಲ್ಪ ಕಷ್ಟವಾಗಿದೆ ಅಲ್ವಾ? ಆದರೆ ಇದು ನಿಜ. ಈ ರೀತಿ ಆರ್ಗಾನ್ಸ್ನ ಪ್ರಿಂಟ್ ಮಾಡೋ 3D ಪ್ರಿಂಟಿಂಗ್ನ ಬಯೋ ಪ್ರಿಂಟಿಂಗ್ ಅಂತ ಕರೀತಾರೆ. ಇಲ್ಲಿ ಆರ್ಗಾನ್ಸ್ ತಯಾರಿಸೋಕೆ ಬಯೋ ಇಂಕ್ನ ಬಳಸ್ತಾರೆ. ಬಯೋ ಇಂಕ್ ಅನ್ನೋದು ಲಿವಿಂಗ್ ಸೆಲ್ಸ್ ಮತ್ತು ಇನ್ನಷ್ಟು ಬಯೋ ಮೆಟೀರಿಯಲ್ಸ್ನಿಂದ ತಯಾರಾಗಿರುತ್ತೆ. ಈ ಬಯೋ ಪ್ರಿಂಟರ್ಗಳಿಂದ ಯಾವುದಾದ್ರೂ ಆರ್ಗಾನ್ನ ಪ್ರಿಂಟ್ ಮಾಡಿದಾಗ ಅದು ಕೂಡಲೇ ಒಂದು ಆರ್ಗಾನ್ ಆಗೋದಿಲ್ಲ. ಆ ಸೆಲ್ಸ್ ಎಲ್ಲ ಸೇರಿ ಒಂದು ಆರ್ಗಾನ್ ಆಗೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತವೆ. ಇದು ಇನ್ನೂ ಡೆವಲಪಿಂಗ್ ಸ್ಟೇಜ್ನಲ್ಲೇ ಇದ್ದು ಇದರಿಂದ ಇನ್ನೂ ಮೇನ್ ಆರ್ಗಾನ್ಸ್ ಆದಂತಹ ಹಾರ್ಟ್, ಕಿಡ್ನೀಸ್ನಂತಹ ಆರ್ಗಾನ್ಸ್ನ ಕ್ರಿಯೇಟ್ ಮಾಡಲು ಪ್ರಯೋಗಗಳು ನಡೆಸ್ತಿದ್ದಾರೆ. ಇದು ಪೂರ್ತಿಯಾಗಿ ಸಿದ್ಧವಾದ್ರೆ ಎಷ್ಟೋ ಜನ ಆರ್ಗಾನ್ಸ್ ಬೇಕಾದವರಿಗೆ ಸಹಾಯವಾಗುತ್ತೆ. ಪ್ರಸ್ತುತ ಎಷ್ಟೋ ಜನ ಆರ್ಗಾನ್ಸ್ ಡೊನೇಟ್ ಮಾಡುವವರಿಗಾಗಿ ಕಾಯ್ತಾ ಪ್ರಾಣ ಕಳೆದುಕೊಳ್ತಿದ್ದಾರೆ. ಅಂಥವರಿಗೆಲ್ಲ ಇದು ಪೂರ್ತಿಯಾಗಿ ಡೆವಲಪ್ ಆದರೆ ತುಂಬ ಸಹಾಯವಾಗುತ್ತೆ. ಇದರಿಂದ ಅವರದೇ ಸೆಲ್ಸ್ ಬಳಸಿ ಅವರಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುವಂತಹ ಆರ್ಗಾನ್ಸ್ನ ತಯಾರಿಸ್ಬೋದು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇದು ಪೂರ್ತಿಯಾಗಿ ಸಿದ್ಧವಾದ್ರೆ ಇದು ಕೂಡ ಒಂದು ಅದ್ಭುತವಾದಂತಹ ಟೆಕ್ನಾಲಜಿ. ಲಿವಿಂಗ್ ರೋಬೋಟ್ಸ್ ಅಂದ ಕೂಡಲೇ ನಮಗೆಲ್ಲ ನೆನಪಿಗೆ ಬರೋದು ವೈರ್ಸ್, ಚಿಪ್ಸ್, ಮೋಟಾರ್ಸ್ನಿಂದ ಕೂಡಿದ ಮೆಟಲ್ ಅಥವಾ ಪ್ಲಾಸ್ಟಿಕ್ ಬಾಡಿಯಿಂದ ತಯಾರಾದ ಒಂದು ಯಂತ್ರ. ಆದರೆ ಈಗ ಹೇಳೋ ಲಿವಿಂಗ್ ರೋಬೋಟ್ಸ್ ಇದಕ್ಕೆ ತುಂಬ ವಿರುದ್ಧವಾದವು. ದ ಯೂನಿವರ್ಸಿಟಿ ಆಫ್ ವೆರ್ಮೋಂಟ್ಗೆ ಸಂಬಂಧಿಸಿದ ವಿಜ್ಞಾನಿಗಳು
ಆಫ್ರಿಕನ್ ಕಪ್ಪೆಯಾದ ಕ್ಸೆನೋಬಸ್ ಅನ್ನೋ ಕಪ್ಪೆಯ ಸ್ಟೆಮ್ ಸೆಲ್ಸ್ನ ಬಳಸಿ ಸೂಪರ್ ಕಂಪ್ಯೂಟರ್ಸ್ನಿಂದ ಕ್ಸೆನೋಬೋಟ್ಸ್ ಅನ್ನೋ ಚಿಕ್ಕ ಚಿಕ್ಕ ರೋಬೋಟ್ಸ್ನ ತಯಾರಿಸ್ತಿದ್ದಾರೆ. ಈ ಕ್ಸೆನೋಬೋಟ್ಸ್ನಲ್ಲಿ 2 ತರಹದ ಸೆಲ್ಸ್ ಅಷ್ಟೇ ಬಳಸ್ತಾರೆ. ಅವು ಸ್ಕಿನ್ ಸೆಲ್ಸ್ ಮತ್ತು ಹಾರ್ಟ್ ಸೆಲ್ಸ್. ಹಾರ್ಟ್ ಸೆಲ್ಸ್ ಕಾಂಟ್ರಾಕ್ಟ್ ಮತ್ತು ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಆ ರೋಬೋಟ್ಗೆ ಒಂದು ಮೂವ್ಮೆಂಟ್ ಬಂದು ಅದು ಚಲಿಸಬಲ್ಲದು. ಈ ಕ್ಸೆನೋಬೋಟ್ಸ್ಗೆ ಶಕ್ತಿಗಾಗಿ ಬ್ಯಾಟ್ರೀಸ್ ಆಗಲಿ ಕರೆಂಟ್ ಆಗಲಿ ಬೇಕಾಗಿಲ್ಲ. ಇವುಗಳು ಸರ್ವೈವ್ ಆಗಲು ಪ್ರೋಟೀನ್ಸ್ ಅಷ್ಟೇ ಬೇಕು. ಇದರಿಂದ ಇವು 1 ವಾರದವರೆಗೆ ಬದುಕಬಲ್ಲವು. ಇವುಗಳಿಗೆ ಏನಾದರೂ ಡ್ಯಾಮೇಜ್ ಆದರೆ ಸೆಲ್ಫ್ ಹೀಲಿಂಗ್ ಕೂಡ ಮಾಡಿಕೊಳ್ಳಬಲ್ಲವು. ಎಲ್ಲ ಚೆನ್ನಾಗಿದೆ, ಆದರೆ ಇದರಿಂದ ಏನು ಉಪಯೋಗ ಅಂದರೆ ಈ ಕ್ಸೆನೋಬೋಟ್ಸ್ನ ಚಿಕಿತ್ಸೆಗಾಗಿ ಬಳಸಲಿದ್ದಾರೆ. ಇದು ಮನುಷ್ಯನ ಯಾವ ಪಾರ್ಟ್ಗಾದ್ರೂ ಮೆಡಿಸಿನ್ನ ಟ್ರಾನ್ಸ್ಫರ್ ಮಾಡಬಲ್ಲದು ಮತ್ತು ರಕ್ತನಾಳಗಳಲ್ಲಿ ಕೊಬ್ಬು ಜಾಸ್ತಿಯಾಗಿ ರಕ್ತ ಪ್ರಸರಣೆಗೆ ಅಡ್ಡವಾಗಿದ್ದರೆ ಈ ಕ್ಸೆನೋಬೋಟ್ಸ್ ಅಲ್ಲಿಗೆ ಹೋಗಿ ಆ ಕೊಬ್ಬನ್ನು ಕ್ಲಿಯರ್ ಮಾಡಬಲ್ಲವು. ಇವು ದೇಹದಲ್ಲೇ ಸತ್ತು ಹೋದರೆ ಇದರಿಂದ ಆ ವ್ಯಕ್ತಿಗೆ ಯಾವ ಪ್ರಾಬ್ಲಮ್ನೂ ಇರೋಲ್ಲ. ಯಾಕಂದರೆ ಇದರಲ್ಲಿ ಮೆಟಲ್, ಪ್ಲಾಸ್ಟಿಕ್ ಮತ್ತು ಯಾವ ಮಿಷಿನ್ಸು ಇರಲ್ಲ. ಫ್ಯೂಚರ್ನಲ್ಲಿ ಇವುಗಳನ್ನು ಬಳಸಿ ಸಮುದ್ರದಲ್ಲಿ ಚೂರು ಚೂರಾಗಿ ಬಿದ್ದಿರೋ ಮೈಕ್ರೋ ಪ್ಲಾಸ್ಟಿಕ್ಸ್ನ ಒಂದೇ ಕಡೆ ಸೇರಿಸಿ ಸಮುದ್ರವನ್ನು ಕ್ಲೀನ್ ಮಾಡೋ ಪ್ಲಾನ್ನಲ್ಲಿ ಕೂಡ ಇದ್ದಾರೆ. ಇದು ಈಗಲೇ ಹೀಗಿದ್ರೆ ಫ್ಯೂಚರ್ನಲ್ಲಿ ಅಭಿವೃದ್ಧಿ ಆಗ್ತಾ ಹೋದರೆ ಇನ್ನೂ ಇದರಿಂದ ಏನೇನು ಸಾಧಿಸಬಹುದೋ ಜಸ್ಟ್ ಊಹಿಸಿಕೊಳ್ಳಿ. ಸೆಲ್ಫ್ ಡ್ರೈವಿಂಗ್ ವೆಹಿಕಲ್ಸ್. ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರಬಹುದು. ಟೆಸ್ಲಾನಂತಹ ಕಂಪನೀಸ್ ಇಂತಹ ಕಾರ್ಸ್ನ ತಯಾರಿಸಿ ಮಾರ್ಕೆಟ್ನಲ್ಲಿ ಆಲ್ರೆಡಿ ಟ್ರೆಂಡ್ ಸೆಟ್ ಮಾಡಿವೆ. ಆದರೆ ಪ್ರಸ್ತುತ ಇದನ್ನು ಇನ್ನೂ ನಾವು ಚಿಕ್ಕದಾಗಿ ಬಳಸ್ತಾ ಇದ್ದೀವಿ. ಇಲ್ಲಿ ವಿಜ್ಞಾನಿಗಳ ಗೋಲ್ ಏನಂದರೆ ಲೆವೆಲ್ 5 ಆಟೋಮೇಷನ್ ವೆಹಿಕಲ್ಸ್ನ ತಯಾರಿಸಬೇಕು ಅಂತ. ಏನಿದು ಲೆವೆಲ್ 5 ಆಟೋಮೇಷನ್ ಅಂದರೆ ಲೆವೆಲ್ 0ನಲ್ಲಿ ಒಂದು ವಾಹನದ ಮೇಲೆ ಎಲ್ಲ ಕಂಟ್ರೋಲ್ಸ್ ಮನುಷ್ಯನಿಗೆ ಇರುತ್ತೆ. ಇವು ಈಗ ನಾವು ಬಳಸ್ತಾ ಇರೋ ವಾಹನಗಳೇ. ಲೆವೆಲ್ 1 ವಾಹನ ಅಂದರೆ ಡ್ರೈವರ್ಗೆ ಗೈಡೆನ್ಸ್ ಕೊಡುತ್ತೆ, ಸ್ಪೀಡ್ ಕಂಟ್ರೋಲ್ ಮಾಡುತ್ತೆ ಮತ್ತು ಕ್ರೂಸ್ ಕಂಟ್ರೋಲ್ ಕೂಡ ಇರುತ್ತೆ. ಅಂದರೆ ಒಂದು ಸ್ಪೀಡ್ ಲಿಮಿಟ್ನಲ್ಲಿ ತಾನೇ ಹೋಗ್ತಾ ಇರುತ್ತೆ, ಆದರೆ ಸ್ಟೀರಿಂಗ್ ಕಂಟ್ರೋಲ್ ಮಾತ್ರ ಮನುಷ್ಯನ ಕೈಯಲ್ಲೇ ಇರುತ್ತೆ. ಲೆವೆಲ್ 2 ಆಟೋಮೇಷನ್ ವೆಹಿಕಲ್ಸ್ನಲ್ಲಿ ವಾಹನವೇ ಸ್ಟೀರಿಂಗ್ ಕಂಟ್ರೋಲ್ ಮಾಡುತ್ತೆ. ಅಂದರೆ ತಾನೇ ಎಡಬಲಕ್ಕೆ ಟರ್ನ್ ಆಗೋದು, ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳೋದು, ಈ ಥರ ತನಗೆ ತಾನೇ ಡ್ರೈವ್ ಮಾಡುತ್ತೆ. ಈಗ ಟೆಸ್ಲಾ ಕಾರ್ಸ್ ಕೂಡ ಈ ಲೆವೆಲ್ 2ನಲ್ಲೇ ಇರೋದು. ಆದರೆ ಪೂರ್ತಿ ಕಂಟ್ರೋಲ್ ಆ ಕಾರ್ಗೇನೆ ಇರೋದಿಲ್ಲ, ಕೆಲವು ಮನುಷ್ಯನ ಕಂಟ್ರೋಲ್ನಲ್ಲೇ ಇರುತ್ತೆ. ಲೆವೆಲ್ 3 ಆಟೋಮೇಷನ್ ವೆಹಿಕಲ್ನಲ್ಲಿ ಆ ವಾಹನಕ್ಕೆ ಎನ್ವೈರ್ಮೆಂಟ್ ಡಿಟೆಕ್ಷನ್ ಕೇಪಬಿಲಿಟೀಸ್ ಇರುತ್ತೆ. ವಾಹನದ ಎಲ್ಲ ಕೆಲಸಗಳು ಅದೇ ಮಾಡ್ಕೊಳ್ಳುತ್ತೆ, ಮನುಷ್ಯ ಏನೂ ಮಾಡಬೇಕಾಗಿಲ್ಲ. ಆದರೂ ಮನುಷ್ಯನಿಗೆ ಕಂಟ್ರೋಲ್ ಮಾಡಲು ಆಪ್ಷನ್ಸ್ ಇರುತ್ತೆ, ಯಾಕಂದರೆ ಎಮರ್ಜೆನ್ಸಿ ಸಿಚುವೇಶನ್ಗಳಲ್ಲಿ ಯೂಸ್ ಮಾಡಲು. ಲೆವೆಲ್ 4 ಅನ್ನೋದು ಲೆವೆಲ್ 3ಗಿಂತ ಅಡ್ವಾನ್ಸ್ ಆಗಿರುತ್ತೆ. ಇದರಲ್ಲಿ ಕೂಡ ಮನುಷ್ಯರಿಗೆ ಎಮರ್ಜೆನ್ಸಿ ಸಿಚುವೇಶನ್ಗಳಲ್ಲಿ ಕಂಟ್ರೋಲ್ ಮಾಡಲು ಆಪ್ಷನ್ಸ್ ಇರುತ್ತೆ. ಆದರೆ ಲೆವೆಲ್ 5ನಲ್ಲಿ ಈ ಥರ ಅಲ್ಲ. ಲೆವೆಲ್ 5ನಲ್ಲಿ ಸ್ಟೀರಿಂಗ್ನೇ ಇರಲ್ಲ, ಬ್ರೇಕಿಂಗ್ ಪೆಡಲ್ ಇರಲ್ಲ, ಸ್ಪೀಡ್ ಕಂಟ್ರೋಲ್ ಮಾಡಲು ಅವಕಾಶ ಇರಲ್ಲ. ಇದಕ್ಕೆ ಮನುಷ್ಯರ ಸಹಾಯ ಸ್ವಲ್ಪ ಕೂಡ ಬೇಕಾಗಿಲ್ಲ, ತಾನೇ ಹೋಗ್ತಾ ಇರುತ್ತೆ. ಬೇಕಾದರೆ ಮನುಷ್ಯ ಇದರೊಳಗೆ ಜಂಪ್ ಮಾಡಿಕೊಂಡು ತಾನು ಇಳಿಬೇಕಾದ ಸ್ಥಳ ಬಂದಾಗ ಮತ್ತೆ ಜಂಪ್ ಮಾಡಿಕೊಂಡು ಹೋಗ್ಬೋದು. ಅಂದರೆ ಈ ಕಾರ್ ಅಷ್ಟು ಅಡ್ವಾನ್ಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ವಾಹನಗಳು ಈ ಲೆವೆಲ್ಗೆ ಅಡ್ವಾನ್ಸ್ ಆದರೆ ಗೌರ್ಮೆಂಟ್ ಮನುಷ್ಯರು ಕಂಟ್ರೋಲ್ ಮಾಡುವ ಎಲ್ಲ ವಾಹನಗಳನ್ನು ಬ್ಯಾನ್ ಮಾಡಿ ಕೇವಲ ಈ ಲೆವೆಲ್ 5 ವಾಹನಗಳಷ್ಟೇ ರೋಡ್ನಲ್ಲಿ ಓಡಾಡುವಂತೆ ಮಾಡ್ಬೋದು. ಎಲ್ಲ ವಾಹನಗಳು ಒಂದಕ್ಕೊಂದು ಕನೆಕ್ಟ್ ಆಗಿರೋದ್ರಿಂದ ಆಕ್ಸಿಡೆಂಟ್ಸ್ ಕೂಡ ಆಗೋದಿಲ್ಲ, ಟ್ರಾಫಿಕ್ ಜಾಮ್ ಕೂಡ ಇರೋದಿಲ್ಲ, ಎಲ್ಲ ಕಡೆ ಸರಿಯಾದ ಸಮಯಕ್ಕೆ ಹೋಗ್ಬೋದು. ಪ್ರಸ್ತುತ ವಾಹನಗಳನ್ನು ತಯಾರಿಸುವ ಕಂಪನಿಗಳ ಲಾಸ್ಟ್ ಗೋಲ್ ಇದೆ. ಇವು ನಮ್ಮ ಪ್ರಪಂಚವನ್ನ, ನಮ್ಮ ಜೀವನ ಶೈಲಿಯನ್ನ ಫ್ಯೂಚರ್ನಲ್ಲಿ ಬದಲಿಸಬಲ್ಲ ಕೆಲವು ಟೆಕ್ನಾಲಜಿಗಳು. ಇವಷ್ಟೇ ಅಲ್ಲದೆ ಹೈಪರ್ ಲೂಪ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೈಡ್ರೋಜನ್ ಪವರ್, ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ಇನ್ನೂ ತುಂಬ ಇವೆ.